ನಮಸ್ಕಾರ ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಅಕ್ರಮ್ ಮೊಮಿನ್. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಅರಳಕುಪ್ಪೆ ಗ್ರಾಮದ ಲಕ್ಷ್ಮಣ್ ಎಂಬುವರ ಜಮೀನಲ್ಲಿ ಭತ್ತ ನಾಟಿ ಮಾಡಿದರು. ಭತ್ತದ ನಾಟಿಗೆ ಮೊದಲು ಎಚ್.ಡಿ. ಕುಮಾರಸ್ವಾಮಿ ಅವರು ಕಾವೇರಿ ಮಾತೆಗೆ ಪೂಜೆ ಸಲ್ಲಿಸಿದರು. ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಜೆಡಿಎಸ್ ನಾಯಕರು ಸಾಥ್ ನೀಡಿದರು. ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್.ಡಿ. ಕುಮಾರಸ್ವಾಮಿ ಅವರು ಈ ಹಿಂದೆ 2018ರಲ್ಲಿ ಕಾವೇರಿ ಮಾತೆಗೆ ಪೂಜೆ ಮಾಡಿ ಭತ್ತ ನಾಟಿ ಮಾಡಿದರು. ಭತ್ತ ನಾಟಿ ಮಾಧ್ಯಮ ಪ್ರತಿನಿಧಿಗಳಿಗೆ ಮಾತನಾಡಿದ ಎಚ್.ಡಿ. ಕುಮಾರಸ್ವಾಮಿ KRS ಡ್ಯಾಂ ಭರ್ತಿಯಾಗಿದ್ದು ಹೀಗಾಗಿ ಅರಳಕುಪ್ಪೆ ಗ್ರಾಮಕ್ಕೆ ಬಂದು ಭತ್ತ ನಾಟಿ ಮಾಡುವಂತೆ ರೈತರು ಮನವಿ ಮಾಡಿದರು. ರೈತ ಮಹಿಳೆಯರ ಜೊತೆಗೂಡಿ ಭತ್ತ ನಾಟಿ ಮಾಡಿದ್ದೇನೆ. ಮುಖ್ಯಮಂತ್ರಿ ಆಗಿದ್ದಾಗ ಮೊದಲ ಬಾರಿ ನಾಟಿ ಮಾಡಿದೆ. ಈಗ ಕೇಂದ್ರ ಮಂತ್ರಿ ಆಗಿದ್ದೇನೆ. ರೈತರಿಗೆ ಆತ್ಮಸ್ಥೈರ್ಯ ತುಂಬಲು ಈ ರೀತಿ ಕೆಲಸ ಮಾಡಬೇಕು ಎಂದರು. ಮತ್ತು ನಮ್ಮ ಶಾಸಕ ಮಿತ್ರರು ಅವತ್ತಿನ ಸಣ್ಣ ನೀರಾವರಿ ಸಚಿವರು ಆಗಿದ್ದಂಥ ಪುಟ್ಟರಾಜು ಅವರ ನೇತೃತ್ವದಲ್ಲಿ ಅವತ್ತು ಸಹ ಬಾಗಿನ ಅರ್ಪಿಸಿದಂಥದ್ದು KRS ಜಲಾಶಯದಲ್ಲೇ ಬಾಗಿನನ್ನು ಅರ್ಪಿಸಿದ್ರು, ಇಲ್ಲೂ ಅರ್ಪಿಸಿದ್ದೇವೆ. ಮತ್ತು ಭತ್ತ ನಾಟಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಅನ್ನದಾತ ರೈತರ ಜೊತೆಗೂಡಿ ಆ ಭತ್ತ ನಾಟಿ ಮಾಡ್ತಕ್ಕಂಥ ಒಂದು ರೈತ ಜೊತೆಗೂಡಿ ಆ ಒಂದು ಕ್ಷಣ ಇಲ್ಲಿ ಕಳೆದಿದ್ದೇವೆ. ಈಗಲೂ ಅದು ನನ್ನ ಹೃದಯದಲ್ಲಿದೆ. ಅದೇ ರೀತಿಯಲ್ಲಿ ಈ ಬಾರಿಯೂ ಕೇಂದ್ರದಲ್ಲಿ ಸಚಿವನಾಗಿ ಕೆಲಸವನ್ನು ನಿರ್ವಹಣೆ ಮಾಡಬೇಕಾದ್ರೆ ನಮ್ಮ ಪುಟ್ಟರಾಜು ಅವರು ಮತ್ತು ಈ ಭಾಗದ ನಮ್ಮ ರೈತ ಬಂಧುಗಳ ಅಪೇಕ್ಷೆ ಈ ಬಾರಿ ತಾವು ಬರಬೇಕು. KRSನ ಜಲಾಶಯ ತುಂಬಿರ್ತಕ್ಕಂಥಷ್ಟೆಲ್ಲ ರಾಜ್ಯದ ಜಲಾಶಯಗಳು ಭರ್ತಿಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಹಿಂದೆ ಏನು ತಾವು ಭತ್ತ ನಾಟಿ ಮಾಡಲಿಕ್ಕೆ ನಮ್ಮ ಗ್ರಾಮಕ್ಕೆ ಬಂದಿದ್ದೀರಿ, ಅದೇ ರೀತಿ ಈ ಬಾರಿಯೂ ಬರಬೇಕು ಅಂತಕ್ಕಂಥ ಆಹ್ವಾನ ರೈತ ಕುಟುಂಬಗಳಿಂದ. ಆ ಹಿನ್ನೆಲೆಯಲ್ಲಿ ಇವತ್ತು ಬಂದು ಅವ್ರ ಜೊತೆ ಭಾಗವಹಿಸ್ತಾ ಇದ್ದೇನೆ. ಸರ್, ಕಳೆದ ಬಾರಿ ಕೂಡ ನಾಟಿ ಮಾಡಿದರೆ ಇಲ್ಲಿ ಜನರಲ್ಲಿ ಒಂದು ಭರವಸೆ ಮೂಡಿದೆ. ಸಾಂಪ್ರದಾಯಿಕವಾಗಿ ಒಂದು ರೋಗ ಹರಡ್ತಿತ್ತು, ನಾಟಿ ಮಾಡಿದಂಥದ್ದು ಆ ಬಾರಿ ಒಳ್ಳೆ ಉತ್ತಮವಾದಂಥ ಇಳುವರಿನೂ ಬಂದಂಥದ್ದನ್ನು ಅವತ್ತು ಜನ ನೆನಪಿಸ್ಕೊಂಡಂಥದ್ದು. ಭತ್ತ ನಾಟಿ ಮಾಡಿದ್ರ ಜೊತೆಗೆ ಬೆಳೆ ಸಂಪೂರ್ಣ ಕೈಗೆ ಬಂದಾಗ ಅವತ್ತು ಏನು ರೈತರ ಕಣ ರಚನೆ ಮಾಡಿ ಕಣದಲ್ಲಿ ಭತ್ತ ತೂರಿ ಅವತ್ತು ಭತ್ತವನ್ನು ಅವತ್ತೇನು ಪೂಜೆ ನಡೆಸ್ತಕ್ಕಂಥದ್ದು ಕಾರ್ಯಕ್ರಮ ಏನಿತ್ತು, ಆ ಒಂದು ಪೂಜೆಯಲ್ಲೂ ಭಾಗವಹಿಸಿ ಆ ಸಂದರ್ಭದಲ್ಲಿ ನಾನೇನು ಜನತೆಯ ಒಂದು ರೈತರ ಜೊತೆಯಲ್ಲಿ ಆ ಒಂದು ಸಂದರ್ಭವನ್ನು ಕಳೆದಿದ್ದೇನೆ. ಅದು ಇವತ್ತು ನಮ್ಮ ರೈತರ ಬದುಕು ಏನು ಅಂತಕ್ಕಂಥದ್ದು, ನಮ್ಮ ರೈತರ ಕಷ್ಟಗಳನ್ನು ನೋಡಿ ಕಲ್ತಿದ್ದೇವೆ ಮತ್ತು ನಾವು ಅದರ ಅನುಭವಗಳಿದೆ, ವೈಯಕ್ತಿಕವಾಗಿ ಅನುಭವಿಸಿದ್ದೇವೆ. ಕೃಷಿ ಮಾಡ್ತಕ್ಕಂಥದ್ದು ಎಷ್ಟು ಕ್ಲಿಷ್ಟಕರ ಇವತ್ತಿನ ಪರಿಸ್ಥಿತಿಯಲ್ಲಿ ಅಂಥದ್ದು. ಎಷ್ಟೇ ಕ್ಲಿಷ್ಟಕರ ಇರಲಿ, ಎಷ್ಟೇ ಸಮಸ್ಯೆಗಳಿರಲಿ, ನಮ್ಮ ರೈತರು ಪ್ರತಿ ವರ್ಷ ಮುಂಗಾರು ಪ್ರಾರಂಭ ಆದಾಗ ಭೂಮಿಯನ್ನು ನಂಬಿ ಬೆಳೆಯನ್ನು ಬೆಳೆದು ದೇಶದ ಜನತೆಗೆ ಅನ್ನವನ್ನು ಕೊಡ್ತಕ್ಕಂಥ ನನ್ನ ರೈತರ ಬದುಕು ವೃತ್ತಿ. ಅದು ಮಳೆ ಇರಲಿ, ಮಳೆ ಇಲ್ಲದೆ ಹೋಗಲಿ, ನಿರಂತರವಾಗಿ ನಡೀತಾ ಇರತಕ್ಕಂಥ ನಾವು ಕಾಣ್ತಾ ಇದ್ದೇವೆ. ಒಟ್ಟಾರೆ ರೈತರಿಂದ ಇವತ್ತು ದೇಶ, ಈ ದೇಶ ಉಳಿಬೇಕಾದರೆ ರೈತರು ಉಳಿಬೇಕು ಅನ್ನೋದು ಮೂಲ ಮಂತ್ರ ಏನಿದೆ, ಅದು ನಾನು ಸಹ ಪಠಿಸಲಿಕ್ಕೆ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಳಿಕ್ಕೆ ಬಯಸ್ತೇನೆ. ಸರ್, ಪಾದಯಾತ್ರೆ ಮಾಡಿದ್ರಿ, ಪಾದಯಾತ್ರೆ ಮಾಡಿದ್ರು ಕೂಡ ರಾಜೀನಾಮೆಯನ್ನು ಬರ್ತಾ ಇಲ್ಲ ಕಡೆಯಿಂದ. ಪಾದಯಾತ್ರೆ ಮಾಡಿ ಜನಜಾಗೃತಿ ಮಾಡೋದಕ್ಕೆ ಈ ಸರ್ಕಾರದ ಭ್ರಷ್ಟ ವ್ಯವಸ್ಥೆ ಏನಿದೆ ಇದೆಲ್ಲವನ್ನು ಜನತೆಗೆ ತಿಳಿಸಬೇಕು ಮಾಡಿದ್ದೇವೆ. ಅದು ಮತ್ತೆ ಮುಂದುವರೆದ ಭಾಗ ಕಾನೂನಿನ ವ್ಯಾಪ್ತಿಯಲ್ಲಿ ಹೋರಾಟ ನಡೆಯುತ್ತದೆ. ಅದ್ರ ಜೊತೆಗೆ ಜನತೆಯಲ್ಲಿ ಜಾಗೃತಿ ಮೂಡಿಸಿ ನಮ್ಮ ನಾಡಿನ ಸರ್ಕಾರಕ್ಕೆ ಬರ ಇಲ್ಲ. ಹೈದರಾಬಾದ್ ಕರ್ನಾಟಕ ವಿರೋಧಿ ಸರ್ಕಾರದ ಧೋರಣೆ ಖಂಡಿಸಿ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ಜಿಲ್ಲೆಗಳು ಆಗಸ್ಟ್ 13ರಂದು ಜ್ಯೋತಿ ಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ಅಹಿಂದ ಚಿಂತಕರ ವೇದಿಕೆ ರಾಜ್ಯಾಧ್ಯಕ್ಷ ಸೈಬಣ್ಣ ಜಮಾದಾರ್ ಹೇಳಿದ್ದಾರೆ. ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು 370NG ಸಮರ್ಪಕವಾಗಿ ಜಾರಿ ಮಾಡಬೇಕು. ಕಲ್ಯಾಣ ಕರ್ನಾಟಕ ಹೊರತುಪಡಿಸಿ ಉಳಿದೆಲ್ಲ ಜಿಲ್ಲೆಗಳಲ್ಲಿ 8% ಮುಂಬಡ್ತಿ ಮತ್ತು ಮೀಸಲಾತಿ ನೀಡಬೇಕು. ಖಾಲಿ ಇರುವ ಹುದ್ದೆಗಳು ಭರ್ತಿ ಮಾಡಬೇಕು ಸೇರಿದಂತೆ ಅನೇಕ ಬೇಡಿಕೆಗಳನ್ನು ಇಟ್ಟುಕೊಂಡು ಆಗಸ್ಟ್ 13ರಂದು ಚಿಂಚೋಳಿ ಪಟ್ಟಣದಲ್ಲಿ ಜ್ಯೋತಿ ಯಾತ್ರೆಗೆ ಚಾಲನೆ ನೀಡಲಾಗುತ್ತಿದ್ದು ಆಗಸ್ಟ್ 29ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಯಾತ್ರೆ ಸಮರ್ಪಗೊಳಿಸಲಾಗುವುದು ಎಂದು ಸಾಯಿಬಣ್ಣ ಜಮಾದಾರ್ ಹೇಳಿದರು. ಕರೆಯುವ ಉದ್ದೇಶ ಏನಂದರೆ ಹೈದರಾಬಾದ್ ಕರ್ನಾಟಕದ ಜ್ವಲಂತ ಸಮಸ್ಯೆ ಆದಂಥ 371 ಕಲಮನ್ನು ಸಮರ್ಪಕವಾಗಿ ಜಾರಿಗೆ ತರಬೇಕು ಅನ್ನುವ ಉದ್ದೇಶದಿಂದ ಮತ್ತು 371 ಕಲಮಡಿಯಲ್ಲಿ ಏನೆಲ್ಲ ಸೌಲಭ್ಯಗಳು ಮತ್ತು ಏನೆಲ್ಲ ಸೌಕರ್ಯಗಳು
ಈ ಹೈದರಾಬಾದ್ ಕರ್ನಾಟಕ ಅಂದರೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸಿಗಬೇಕು. ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಔದ್ಯೋಗಿಕವಾಗಿ ಅತ್ಯಂತ ಹಿಂದುಳಿದಂಥ ಪ್ರದೇಶವಾಗಿರುವುದರಿಂದ ಈ ಪ್ರದೇಶದ ಸರ್ವಾಂಗೀಣ ಅಭಿವೃದ್ಧಿಯಾಗಲಿ ಅಂತೇಳಿ ಏನು ಈ ಭಾಗದ ಹಲವಾರು ಹೋರಾಟಗಾರರು, ರಾಜಕಾರಣಿಗಳು, ಅದರಲ್ಲಿ ಪರ್ಟಿಕ್ಯುಲರ್ಲಿ ಇವತ್ತು ವೈಜನಾಥ್ ಪಾಟೀಲರು, ದಿವಂಗತ ವೈಜನಾಥ್ ಪಾಟೀಲರ ನೇತೃತ್ವದಲ್ಲಿ ಏನು 371 ಜೆ ಕಲಂನ ಹೋರಾಟ ಮಾಡಿ 2013ರಲ್ಲಿ ನಮಗೆ 371 ಜೆ ಕಲಮನ್ನು ಜಾರಿಗೆ ತರ್ತಾರೆ. ಆದರೆ ಈ ಜಾರಿಗೆ ಬಂದ ಕೂಡಲೇ ಈ ಭಾಗದ ಅಭಿವೃದ್ಧಿ ಆಗಬೇಕಾಗಿತ್ತು, ಈ ಭಾಗದ ನಿರುದ್ಯೋಗದ ಸಮಸ್ಯೆ ಬಗೆಹರಿಸಬೇಕಾಗಿತ್ತು, ಈ ಭಾಗದಲ್ಲಿ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬೇಕಾಗಿತ್ತು. ಆದರೆ ನಾವು ಅಂದ್ಕೊಂಡಷ್ಟು ಅಭಿವೃದ್ಧಿ ಹೊಂದಿಲ್ಲ. ಆ ಕಾರಣಕ್ಕಾಗಿ ಇವತ್ತು ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ಇವತ್ತು 371 ಜೆ ಕಲಂನ ಜ್ಯೋತಿ ಯಾತ್ರೆ ಮಾಡುವುದರ ಜೊತೆಗೆ ಏನಂದರೆ ಈ ಭಾಗದ ಎಲ್ಲ 7 ಜಿಲ್ಲೆಗಳಲ್ಲಿ ಸಂಚಾರ ಮಾಡಿಬಿಟ್ಟು ಎಲ್ಲ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಮನವರಿಕೆಯನ್ನು ಮಾಡ್ತಾ ಇದ್ದೀವಿ. ಕೆಲವೊಂದು ಡಿಮ್ಯಾಂಡ್ಗಳನ್ನು ಮಾಡ್ತಾ ಇದ್ದೀವಿ. ಈ ಭಾಗದ ಅಭಿವೃದ್ಧಿ ಯಾಕೆ ಕುಂಠಿತ ಆಗ್ತಾ ಇದೆ ಅಂಥೇಳಿ ಇವತ್ತು ನಾವು ಎಲ್ಲ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ. ಆ ಕಾರಣಕ್ಕಾಗಿ ನಾಡಿದ್ದು ದಿನಾಂಕ 13/8/2024ರಂದು ನಾವು ಈ ಜ್ಯೋತಿ ಯಾತ್ರೆಯನ್ನು ನಾವು ದಿವಂಗತ ವೈಜನಾಥ್ ಪಾಟೀಲ್ ಅವರ ಸಮಾಧಿಗೆ ಪೂಜೆ ಸಲ್ಲಿಸುವ ಮೂಲಕ ಅಲ್ಲಿಂದ ಚಿಂಚೋಳಿಯಿಂದ ಈ ಒಂದು ಜ್ಯೋತಿ ಯಾತ್ರೆಯನ್ನು ಪ್ರಾರಂಭ ಮಾಡಿ 7 ಜಿಲ್ಲೆ ಕಲಬುರಗಿ, ಬೀದರ್, ಯಾದಗಿರಿ, ರಾಯಚೂರು, ಕೊಪ್ಪಳ, ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲೆಗಳನ್ನು ಹಾದು ನಾವು ಕೊನೆಯದಾಗಿ 29ನೇ ತಾರೀಕಿಗೆ 29/8/2024ರಂದು ಏನು ಫ್ರೀಡಮ್ ಪಾರ್ಕಲ್ಲಿ 1 ದಿನದ ಸಾಂಕೇತಿಕ ಧರಣಿಯನ್ನು ಮಾಡಿ ಮಾನ್ಯ ಮುಖ್ಯಮಂತ್ರಿ ಮತ್ತು ಈ ಕರ್ನಾಟಕ ರಾಜ್ಯದ ರಾಜ್ಯಪಾಲರಿಗೆ ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ. ಈ ಮನವಿ ಪತ್ರದಲ್ಲಿ ನಾವು ಈ ಭಾಗದ ವಿದ್ಯಾರ್ಥಿಗಳ ಹಿತದೃಷ್ಟಿ, ಈ ಭಾಗದ ಸರ್ಕಾರಿ ನೌಕರರ ಹಿತದೃಷ್ಟಿ ಇವು ಎಲ್ಲವನ್ನು ಇಟ್ಕೊಂಡು ಈ ಭಾಗದ ಸರ್ವಾಂಗೀಣ ಅಭಿವೃದ್ಧಿ ಆಗಲಿ ಅನ್ನೋ ಕಾರಣಕ್ಕಾಗಿ ನಾವು 7 ಬೇಡಿಕೆಗಳನ್ನು ಇಟ್ಟು ಈ ಜ್ಯೋತಿ ಯಾತ್ರೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಅದರಲ್ಲಿ ಪ್ರಮುಖವಾಗಿ 371 ಜೆ ಕಲಮನ್ನು ಸಮರ್ಪಕವಾಗಿ ಜಾರಿಗೆ ತರಬೇಕು. ಎರಡನೇದಾಗಿ ಹೈದರಾಬಾದ್ ಕರ್ನಾಟಕ ಹೊರತುಪಡಿಸಿ 24 ಜಿಲ್ಲೆಗಳಲ್ಲಿ 8% ನೇಮಕಾತಿ ಮತ್ತು ಮುಂಬಡ್ತಿ ಮೀಸಲಾತಿಯನ್ನು ಕೊಡಬೇಕು. ಇವತ್ತು ಶೈಕ್ಷಣಿಕವಾಗಿ ಮತ್ತು ಉದ್ಯೋಗಿಕವಾಗಿಯೂ ಮೀಸಲಾತಿ ಕೊಡಬೇಕು. ಇವತ್ತು ನಾವು ಹೈದರಾಬಾದ್ ಕರ್ನಾಟಕ ಹೊರತುಪಡಿಸಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮೈಸೂರು ಇರ್ಬೋದು, ಬೆಂಗಳೂರು ಇರ್ಬೋದು, ಬೆಳಗಾವಿ ಇರ್ಬೋದು, ಬಿಜಾಪುರ ಇರ್ಬೋದು, ಅಲ್ಲೆಲ್ಲ ಮೆಡಿಕಲ್ಲು, ಇಂಜಿನಿಯರಿಂಗು, ಡೆಂಟಲ್ಲು ಪ್ರತಿಯೊಂದು ಕಾಲೇಜಲ್ಲೂ ಕೂಡ ನಮ್ಮವರಿಗೆ 8%, ನಮ್ಮ ಹುಡುಗರಿಗೆ. ಆಗಸ್ಟ್ 18ರಂದು ಬೆಳಗ್ಗೆ 11 ಗಂಟೆಗೆ ಕಲಬುರಗಿ ನಗರದ SM ಪಂಡಿತ ರಂಗಮಂದಿರದಲ್ಲಿ ವಿಶ್ವಕರ್ಮ ನೌಕರರ ಕ್ಷೇಮಾಭಿವೃದ್ಧಿ ಸಂಘದಿಂದ ಸಮಾಜದ ಪ್ರತಿಭಾವಂತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ವಿಶ್ವಕರ್ಮ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾಧ್ಯಕ್ಷ ಚಂದ್ರಶೇಖರ್ ಪತ್ತಾರ್ ಹೇಳಿದ್ದಾರೆ. ಕಲಬುರಗಿ ನಗರದಲ್ಲಿ ಮಾತನಾಡಿದ ಅವರು, ಕಾರ್ಯಕ್ರಮದಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು ಡಾಕ್ಟರ್ ರಾಜಣ್ಣ ಹಾಗೂ ಖ್ಯಾತ ಮನೋವೈದ್ಯ ಡಾಕ್ಟರ್ CR ಚಂದ್ರಶೇಖರ್ ಭಾಗಿಯಾಗಲಿದ್ದಾರೆ ಎಂದು ನೌಕರರ ಸಂಘದ ಅಧ್ಯಕ್ಷ ಚಂದ್ರಶೇಖರ್ ಹೇಳಿದ್ದಾರೆ. ನಾನು ಅಧ್ಯಕ್ಷನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಕಲಬುರಗಿ ಜಿಲ್ಲೆಯಾದ್ಯಂತ ಸುಮಾರು 28,000 ಜನಸಂಖ್ಯೆ ಇರತಕ್ಕಂಥ ವಿಶ್ವಕರ್ಮ ಸಮಾಜದವರು, ಸಮಾಜ ಬಾಂಧವರು ಪ್ರಾಚೀನ ಕಾಲದಿಂದಲೂ ನಮ್ಮ ಪಂಚ ಕುಲಕಸಬುಗಳನ್ನು ನಂಬಿಕೊಂಡು ಇವತ್ತಿನ ಸರ್ಕಾರಗಳು ಏನು ಹೇಳ್ತಾ ಇದ್ದಾವೆ, ರೈತ ನಮ್ಮ ರಾಜ್ಯದ ಬೆನ್ನೆಲುಬು ಅಂತ ಏನು ಹೇಳ್ತಾ ಇದ್ದಾರೆ, ಅಂಥ ರೈತನ ಬೆನ್ನೆಲುಬಾಗಿ ಕೆಲಸ ಮಾಡ್ತಕ್ಕಂಥ ಸಮಾಜ ಯಾವುದಾದ್ರೂ ಇದ್ದರೆ ಅದೇ ವಿಶ್ವಕರ್ಮ ಸಮಾಜ. ಪ್ರತಿದಿನಾಲೂ ಬೆಳಗ್ಗೆ ಎದ್ದ ತಕ್ಷಣ ಸಾಯಂಕಾಲದವರೆಗೂ ಈ ಪಂಚಕಸಬುಗಳು ಅನ್ನೋದು ನಮ್ಮ ಜೀವನಾಡಿಯ ಅಂಗವಾಗಿ ಕೆಲಸ ಮಾಡ್ತಕ್ಕಂಥ ಸಮಾಜ. ಈ ಸಮಾಜ ಭಾಳಷ್ಟು ದಿನಗಳಿಂದ ತಮ್ಮ ಕುಲಕಸಬುಗಳನ್ನೇ ನಂಬಿಕೊಂಡು ಕೆಲಸ ಮಾಡ್ತಿತ್ತು. ಇತ್ತೀಚಿನ ದಿನಗಳಲ್ಲಿ ಪಾಶ್ಚೀಕರಣದಿಂದ ಸಮಾಜದಲ್ಲಿರ್ತಕ್ಕಂಥ ಕುಲಕಸಬುಗಳಾದಂಥ ಚಿನ್ನ ಬೆಳ್ಳಿ ಕೆಲಸಗಾರರು, ಆಮೇಲೆ ಕಬ್ಬಿಣ ಕೆಲಸಗಾರರು, ಶಿಲ್ಪಗಾರರು ಮತ್ತು ಮರಗೆಲಸಗಾರರು ತಮ್ಮ ವೃತ್ತಿಯಿಂದ ದೂರ ಹೋಗತಕ್ಕಂಥ ಸಂದರ್ಭ ಬಂದಿದೆ. ಈ ಸಂದರ್ಭದಲ್ಲಿ ಸಮುದಾಯದವರು ತಮ್ಮ ಮಕ್ಕಳ ಮುಂದಿನ ಭವಿಷ್ಯಕ್ಕಾಗಿ ಯೋಚನೆ ಮಾಡ್ತಾ ಕುಂದಿರೋದು ಬದಲಾಗಿ ನಮ್ಮ ವೃತ್ತಿಗಳು ಇವತ್ತಿನ ದಿವಸ ನಶಿಸಿ ಹೋಗ್ತಾ ಇರುವುದರಿಂದ ಅನ್ಯ ಮಾರ್ಗವಿಲ್ಲದೆ ಶಿಕ್ಷಣದತ್ತ ನಾವು ಮುಖ ಮಾಡ್ತಕ್ಕಂಥ ಒಂದು ಅನಿವಾರ್ಯತೆ ನಮ್ಗೆ ಬಂದೊದಗಿದೆ.
ಈ ಶಿಕ್ಷಣ ಇವತ್ತಿನ ದಿವಸ ಕಬ್ಬಿಣದ ಕಡಲೆ ಇದ್ದಂಗೆ ನಮ್ಮೆಲ್ಲರಿಗೂ. ತಮಗೆ ಗೊತ್ತಿದೆ, ಬಡ ವಿದ್ಯಾರ್ಥಿಗಳು ಹಳ್ಳಿಯಿಂದ ಗುಲ್ಬರ್ಗದಂಥ ಒಂದು ಮಹಾನಗರಕ್ಕೆ ಬಂದು ಶಿಕ್ಷಣವನ್ನು ಪೂರೈಸಬೇಕಾದರೆ ಬಡ ಕುಟುಂಬದಲ್ಲಿ ಜನಿಸಿದಂಥ ವಿದ್ಯಾರ್ಥಿಗೆ ಅವ್ರ ಪೋಷಕರಿಗೆ ಮಾತ್ರ ಇದರ ಕಹಿ ಅನುಭವ ಗೊತ್ತಾಗ್ತದೆ. ಇಂಥ ಸಂದರ್ಭದಲ್ಲಿ ಈ ಒಂದು ಕಲಬುರಗಿ ಮಹಾನಗರದಲ್ಲಿ ನಾವೇನು ಈ ಕಾರ್ಯಕ್ರಮವನ್ನು ಯಾಕೆ ಆಯೋಜನೆ ಮಾಡಿದ್ವಿ, ಸಂಘಟನೆಯನ್ನು ಯಾಕೆ ಕಟ್ಟಿದ್ದೀವಿ ಅಂತಂದರೆ, ನಮ್ಮಲ್ಲಿ ವೃತ್ತಿ ಬಾಂಧವರು ನಾವೆಲ್ಲ ವೃತ್ತಿಯನ್ನು ನಂಬಿಕೊಂಡು ಕೆಲಸ ಮಾಡತಕ್ಕಂಥ ಸಂದರ್ಭ ಭಾಳಷ್ಟು ದಿನಗಳಲ್ಲಿ ವೃತ್ತಿಯಲ್ಲೇ ಕೆಲಸ ಮಾಡ್ತಿರೋದ್ರಿಂದ ರಾಜಕೀಯ ನಾಯಕರನ್ನು ನಾವು ಬೆಳೆಸಲಿಕ್ಕೆ ಆಗಲಿಲ್ಲ. ಇವತ್ತು ದಿವಸ ಸರ್ಕಾರದ ಸವಲತ್ತುಗಳನ್ನು ನಾವು ತೆಗೆದುಕೊಳ್ಬೇಕಾದ್ರೆ ನಮ್ಮವರೇ ಆದಂಥ ರಾಜಕೀಯ ನಾಯಕರದ ಅವಶ್ಯಕತೆ ಇದೆ. ಈ ಕೊರತೆ ನಮ್ಮ ಸಮಾಜದಲ್ಲಿ ಎದ್ದು ಕಾಣ್ತಿದೆ. ಆದರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ನಾಯಕರು ನಮ್ಮ ಸಮಾಜದಲ್ಲೂ ಕೂಡ ಮುಂಚೂಣಿಯಲ್ಲಿ ಬರ್ತಾ ಇದ್ದಾರೆ. ಆದರೆ ಅನ್ಯ ಸಮಾಜದವರು ಯಾವ ರೀತಿ ಸರ್ಕಾರದ ಸವಲತ್ತುಗಳನ್ನು ತಗೊಳ್ಳಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಮತ್ತು ಸರ್ಕಾರ ಅವರಿಗೆ ಎಷ್ಟು ಸ್ಪಂದನೆ ಮಾಡಿದೆ ಅಂತ ಯೋಚನೆ ಮಾಡಿದಾಗ ನಮ್ಮ ಇಂಥ ಬೃಹತ್ ಕಲಬುರಗಿ ನಗರದಲ್ಲಿ ನಮ್ಮ ಸಮಾಜ ಬಾಂಧವರಿಗಾಗಿ ಒಂದು ಸಭಾಭವನ ಕೂಡ ನಾವು ನಿರ್ಮಾಣ ಮಾಡಲಿಕ್ಕಾಗಿಲ್ಲ. ಈ ಕೊರತೆಯನ್ನು ನಾವು ಎದುರಿಸ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಭಾಳಷ್ಟು ಸಮುದಾಯಗಳು ಗುಲ್ಬರ್ಗ ನಗರದಲ್ಲಿ ತಮಗೆಲ್ಲರೂ ಚಿರಪರಿಚಿತ ಭಾಳಷ್ಟು ಸಮುದಾಯಗಳಿಗೆ ಸಭಾಭವನಗಳನ್ನು ಸರ್ಕಾರದ ವತಿಯಿಂದಲೇ ಮಂಜೂರಾತಿ ಮಾಡಿದ್ದಾರೆ, ನಿವೇಶನಗಳನ್ನು ಕೊಟ್ಟಿದ್ದಾರೆ, ಕಟ್ಟಡಗಳನ್ನು ಕಟ್ಟಲಿಕ್ಕೆ ಸಹಾಯ ಮಾಡಿದ್ದಾರೆ, ವಿದ್ಯಾರ್ಥಿ ವಸತಿ ನಿಲಯಗಳನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಆದರೆ ನಮ್ಮ ಸಮುದಾಯಕ್ಕೆ ಇದರಲ್ಲಿ ಯಾವುದೇ ಪಾಲು ಸಿಕ್ಕಿಲ್ಲ. ಇದರಲ್ಲಿ ಯಾವ ಸರ್ಕಾರಗಳು ಬಂದರೂ ಕೂಡ ನಮ್ಮ ಸಮುದಾಯವನ್ನು ಕಡೆಗಣಿಸ್ತಾ ಬಂದಿದೆ. ಈ ಕಾರಣದಿಂದಲೇ ನಾವು ಇದೇ ತಿಂಗಳು 18/8/2024 SM ಪಂಡಿತ್ ರಂಗಮಂದಿರದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಒಳ ಮೀಸಲಾತಿ ಜಾರಿ ಹಕ್ಕನ್ನು ಸುಪ್ರೀಂ ಕೋರ್ಟ್ ಆಯಾ ರಾಜ್ಯಗಳ ನೀಡಿರುವುದು ಸ್ವಾಗತಾರ್ಹವಾಗಿದೆ ಎಂದು ಕರ್ನಾಟಕ ರಾಜ್ಯ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ಉಪಾಧ್ಯಕ್ಷ ಗೋಪಾಲ್ ರಾವ್ ತಿಳಿಸಿದ್ದಾರೆ. ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಳೆದ 20 ವರ್ಷಗಳಿಂದ ಆಯಾ ಜನಸಂಖ್ಯೆ ಅನುಗುಣವಾಗಿ ಒಳ ಮೀಸಲಾತಿ ನೀಡಲು ರಾಜ್ಯ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಹೋರಾಟ ಮಾಡುತ್ತಾ ಬಂದಿದ್ದು, ಇದೀಗ ಕರ್ನಾಟಕ ಸರ್ಕಾರ ಆಯೋಗವೊಂದನ್ನು ರಚಿಸಿ ವರದಿ ಸಿದ್ಧಪಡಿಸಿ ಸರ್ಕಾರಕ್ಕೆ ನೀಡಲು ಆದೇಶಿಸಿದೆ ಎಂದು ಗೋಪಾಲ್ ರಾವ್ ಹೇಳಿದರು. ಆಯಾ ರಾಜ್ಯ ಸರ್ಕಾರಗಳಿಗೆ ಇದೆ ಎಂದು ಮಾನ್ಯ ಸುಪ್ರೀಂ ಕೋರ್ಟ್ ಮೊನ್ನೆ ತಾನೇ ಆದೇಶಿಸಿದೆ. ಅದಕ್ಕಾಗಿ ನಾವುಗಳು ಮಾನ್ಯ ಸುಪ್ರೀಂ ಕೋರ್ಟ್ಗೆ ಧನ್ಯವಾದ ಸಲ್ಲಿಸುತ್ತೇವೆ. ಕರ್ನಾಟಕ ರಾಜ್ಯದಲ್ಲಿ ಈ ಹಿಂದೆ 20 ವರ್ಷಗಳ ಹಿಂದೆ ಪರಿಶಿಷ್ಟ ಜಾತಿಗಳ ವರ್ಗೀಕರಣ, ಆಯಾ ಜಾತಿಗಳಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಒಳ ಮೀಸಲಾತಿ ನೀಡಲು ಕರ್ನಾಟಕ ರಾಜ್ಯ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯು ನಿರಂತರ ಹೋರಾಟ ನಡೆಸುತ್ತಾ ಮೀಸಲಾತಿ ವರ್ಗೀಕರಣಕ್ಕೆ ಒಂದು ಆಯೋಗವನ್ನು ರಚಿಸಲು ಸರ್ಕಾರಕ್ಕೆ ಒತ್ತಾಯಿಸುತ್ತಾ ಸುಮಾರು ವರ್ಷಗಳ ಹೋರಾಟದ ನಂತರ ಮಾನ್ಯ ಕರ್ನಾಟಕ ಸರ್ಕಾರವು ಒಂದು ಆಯೋಗವನ್ನು ನೇಮಿಸಿ ನಿವೃತ್ತ ನ್ಯಾಯಮೂರ್ತಿಗಳನ್ನು ಆಯೋಗದ ಅಧ್ಯಕ್ಷರಾಗಿ ನೇಮಿಸಿ ಸಂಪೂರ್ಣ ವರದಿ ಸಿದ್ಧಪಡಿಸಿ ಸರ್ಕಾರಕ್ಕೆ ನೀಡಲು ಆದೇಶಿಸಿತ್ತು. ಕೆಲವೊಂದು ಅನಿವಾರ್ಯತೆಯಿಂದ ಕೆಲ ನ್ಯಾಯಾಧೀಶರು ಆಗದ ಕಾರಣ ಕೊನೆಗೆ ನ್ಯಾಯಮೂರ್ತಿ ಶ್ರೀ ಮಾನ್ಯ ಸದಾಶಿವ ಅವರಿಗೆ ಅಧ್ಯಕ್ಷರನ್ನಾಗಿ ಈ ಕಾರ್ಯಕ್ಕೆ ಸರ್ಕಾರ ನೇಮಿಸಿತು. ಅವರು ಕೂಡಲೇ ಕಾರ್ಯಪ್ರವೃತ್ತರಾಗಿ ಹೆಚ್ಚಿನ ಆಸಕ್ತಿಯಿಂದ ಕಾರ್ಯನಿರ್ವಹಿಸಲು ಪ್ರಾರಂಭಿಸಿ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ಭೇಟಿ ನೀಡಿ ಪ್ರವಾಸ ಕೈಗೊಂಡು ಪರಿಶಿಷ್ಟ ಜಾತಿ ಜನಾಂಗದ ಹಿರಿಯ ಮುಖಂಡರುಗಳು, ಕರ್ನಾಟಕ ರಾಜ್ಯ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ಪದಾಧಿಕಾರಿಗಳು, ಎಡ ಹಾಗೂ ಬಲ ಹಾಗೂ ಲಂಬಾಣಿ ಹಾಗೂ ಪಟ್ಟಿಯಲ್ಲಿದ್ದ ಎಲ್ಲ ಜನಾಂಗದ ಮುಖಂಡರನ್ನು ಕರೆಯಿಸಿ ಸಭೆ ನಡೆಸಿ ಜಾತಿವಾರು ಜನಸಂಖ್ಯೆ ನಡೆಸಿ ಹಾಗೂ ಅವರು ಸರ್ಕಾರದ ಮೀಸಲಾತಿ ಪಡೆದು ಸಾಧಿಸಿದ ಅಭಿವೃದ್ಧಿ ಇತರೆ ಎಲ್ಲ ಮಾಹಿತಿಗಳೊಂದಿಗೆ ವರದಿಯನ್ನು ತಯಾರಿಸಿ ಆಗಿನ ಮುಖ್ಯಮಂತ್ರಿಗಳಾದ ಮಾನ್ಯ ಶ್ರೀ ಸದಾನಂದ ಗೌಡ ಅವರಿಗೆ ಸಲ್ಲಿಸಿದರು. ಇದು 20 ವರ್ಷಗಳ ಕರ್ನಾಟಕ ರಾಜ್ಯ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಹಾಗೂ ಮಾದಿಗ ದಂಡೋರ ಸಮಿತಿಗಳ ಹೋರಾಟದ ಕಾರಣ ಸಾಕಾರಗೊಂಡಿದ್ದಾಗಿತ್ತು. ಮಾನ್ಯ ನ್ಯಾಯಮೂರ್ತಿಗಳು ವರದಿಯಲ್ಲಿ ಆಯಾ ಜಾತಿಗಳ ಜನಸಂಖ್ಯೆಗೆ ಅನುಗುಣವಾಗಿ ಶೇಕಡಾವಾರು ಈ ಮಾದಿಗ ಹಾಗೂ ಉಪಜಾತಿ 6% ಮಾದಿಗ ಹಾಗೂ ಉಪಜಾತಿಗಳು, 5% ಹೊಲೆಯ ಉಪಜಾತಿಗಳು, 3% ಲಂಬಾಣಿ ಉಪಜಾತಿಗಳು, 1% ಇತರೆ ಜಾತಿಗಳಿಗೆ ಒಳಮೀಸಲಾತಿಯನ್ನು ನೀಡಲು ಸರ್ಕಾರಕ್ಕೆ ಶಿಫಾರಸು ಮಾಡಿತ್ತು. ಅದರಂತೆ ಕ್ರಮಕ್ಕೆ ಸರ್ಕಾರ ಮುಂದಾಗದೆ ವಿಳಂಬ ಮಾಡುತ್ತಾ ಕಾಲಹರಣ ಮಾಡಿ ಈ ವರದಿಯನ್ನು ಸದನದಲ್ಲಿ ಮಂಡಿಸಿ ಒಪ್ಪಿಗೆ ಪಡೆದು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸುವಂತೆ ಪುನಃ ಸಂಘಟನೆಗಳು ಹೋರಾಟ ಮುಂದುವರಿಸಿ. ನೀವು ನನ್ನ ಕುರ್ಚಿ ಅಲ್ಲಾಡಿಸ್ತಾನೇ ಇರಿ.
ನನ್ನ ಕುರ್ಚಿ ಗಟ್ಟಿ ಆಗ್ತಾನೇ ಇರ್ತದೆ. ಬಿಜೆಪಿ ಜೆಡಿಎಸ್ ಷಡ್ಯಂತ್ರವನ್ನು ಸಿಎಂ ಲೇವಡಿ ಮಾಡಿದರು. ಚಾಮರಾಜನಗರದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಪ್ರವಾಸೋದ್ಯಮ ಇಲಾಖೆ ಮತ್ತು ಜಿಲ್ಲಾಡಳಿತ ವತಿಯಿಂದ ಆಯೋಜಿಸಿದ ಚಲುವ ಚಾಮರಾಜನಗರ ಬರಚುಕ್ಕಿ ಜಲಪಾತೋತ್ಸವವನ್ನು ಉದ್ಘಾಟಿಸಿ ಮಾತನಾಡಿ, ಪರಿಸರ ಪ್ರವಾಸೋದ್ಯಮ ಆಹ್ಲಾದಿಸಲು ಚಾಮರಾಜನಗರ ಉತ್ತಮ ಜಿಲ್ಲೆಯಾಗಿದೆ. ಆದರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಬಹಳ ಹಿಂದೆ ಉಳಿದಿದೆ ಎಂದರು. ಈ ಜಿಲ್ಲೆಗೆ ಕಾಲಿಟ್ಟರೆ ಅಧಿಕಾರ ಹೋಗ್ತದೆ ಎನ್ನುವ ಮೂಢನಂಬಿಕೆ ಬಿತ್ತಿದ್ದರು. ಆದರೂ ನಾನು 10ಕ್ಕೂ ಹೆಚ್ಚು ಬಾರಿ ಜಿಲ್ಲೆಗೆ ಮುಖ್ಯಮಂತ್ರಿಯಾಗಿ ಬಂದಿದ್ದೇನೆ. ಇಲ್ಲಿಗೆ ಬಂದಾಗಲೇ ನನ್ನ ಕುರ್ಚಿ ಹೆಚ್ಚು ಗಟ್ಟಿಯಾಗಿದೆ ಎಂದರು. ಕೂಡ ಮಾತಾಡಿದ್ದಾರೆ. ಇವತ್ತು ಬರಚುಕ್ಕಿ ಜಲಪಾತೋತ್ಸವ 2024 ಇದನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆಯನ್ನ ಮಾಡಿದ್ದೇನೆ. ನಾನು ಮುಖ್ಯಮಂತ್ರಿಯಾಗಿ ಈ ಜಲಪಾತೋತ್ಸವಕ್ಕೆ ಮೊದಲನೇ ಬಾರಿ ಬರ್ತಾ ಇರೋದು. ಹಿಂದೆ ನಾನು ಪ್ರೈಮರಿ ಸ್ಕೂಲ್ನಲ್ಲಿ ಓದುವಾಗ ಬರಚುಕ್ಕಿ ಗಗನಚುಕ್ಕಿಗೆ ಬಂದಿದ್ದೇನೆ, ಭಾಳ ಹಿಂದೆ. ಅದಾದಮೇಲೆ ಇಲ್ಲಿಗೆ ಬರ್ತಕ್ಕಂಥ ಸನ್ನಿವೇಶನೂ ಕೂಡ ಒದಗಿ ಬರಲಿಲ್ಲ, ಅವಕಾಶನೂ ಕೂಡ ಒದಗಿ ಬರಲಿಲ್ಲ. ವೆಂಕಟೇಶ್ ಅವರು ಈ ಸಾರಿ ಜಲಪಥೋತ್ಸವಕ್ಕೆ ಬರಲೇಬೇಕು ಅಂತ ಹೇಳಿ ನನಗೆ ಒತ್ತಾಯವನ್ನು ಮಾಡಿದ್ರು. ನಾನು ಹೇಗೂ ಚಾಮರಾಜನಗರಕ್ಕೆ ಬರ್ತಾ ಇದ್ದೀನಿ, ದಿವಂಗತ ಬಿ ರಾಚಯ್ಯನವರ ಸ್ಮಾರಕ ನಿರ್ಮಾಣ ಮಾಡಿದರೆ ಅದರ ಉದ್ಘಾಟನೆಗೆ ಬರ್ತಾ ಇದ್ದೀನಿ, ಅವತ್ತೇ ಇಟ್ಕೊಳ್ಳಿ ಅಂತ ಹೇಳಿದ್ದೆ. ಹಾಗಾಗಿ ಇವತ್ತು ಬರಚುಕ್ಕಿ ಜಲಪಾತೋತ್ಸವ, ಜಲಪಾತ ಅದರ ಉತ್ಸವ, ಆ ಕಾರ್ಯಕ್ರಮಕ್ಕೆ ಬಂದು ಇವತ್ತು ಈ ಸುಂದರವಾದಂಥ ರಮಣೀಯವಾದಂಥ ಪ್ರದೇಶವನ್ನು ವೀಕ್ಷಣೆ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿದೆ. ಅದಕ್ಕಾಗಿ ಜಿಲ್ಲಾಡಳಿತದವರಿಗೆ ಮತ್ತು ವೆಂಕಟೇಶ್ ಅವರಿಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಚಾಮರಾಜನಗರ ಪ್ರವಾಸೋದ್ಯಮಕ್ಕೆ ಹೆಚ್ಚು ಅವಕಾಶಗಳಿರ್ತಕ್ಕಂಥ ಒಂದು ಜಿಲ್ಲೆ. ಇದು ಒಂದು ರಮಣೀಯವಾದಂಥ ಜಿಲ್ಲೆ. ಪ್ರಕೃತಿ ಸೌಂದರ್ಯವನ್ನು ಇಲ್ಲಿ ನೋಡಲಿಕ್ಕೆ, ಆಹ್ಲಾದಕರಿಸಲಿಕ್ಕೆ ಬಹಳ ಉತ್ತಮವಾದಂಥ ಒಂದು ಜಿಲ್ಲೆ. ಆದರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂಥದ್ದು. ರಾಜ್ಯದಲ್ಲಿ 1.5 ವರ್ಷದಿಂದ ಕಾಂಗ್ರೆಸ್ ಆಡಳಿತಕ್ಕೆ ಬಂದ ಮೇಲೆ ಮಿತಿ ಮೀರಿದ ಭ್ರಷ್ಟಾಚಾರ ನಡೆಯುತ್ತಿದ್ದು, ಈ ಕಾರಣದಿಂದ ಇವರ ಜೊತೆಗೆ ಯಾವುದೇ ಪೂರ್ವ ತಯಾರಿ ಇಲ್ಲದೆ 5 ಗ್ಯಾರಂಟಿ ಜಾರಿ ತಂದ ಪರಿಣಾಮ ರಾಜ್ಯದಲ್ಲಿ ಇಡೀ ವ್ಯವಸ್ಥೆ ಹದಗೆಟ್ಟು ಹೋಗಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಕ್ರೋಶ ವ್ಯಕ್ತಪಡಿಸಿದರು. ಹುಬ್ಬಳ್ಳಿ ನಗರದಲ್ಲಿಂದು ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಅತಿವೃಷ್ಟಿಯಿಂದ ಹಾಳಾದ ಮನೆಗೆ ಸರಿಯಾಗಿ ಈ ಸರ್ಕಾರ ಯಾವುದೇ ಪರಿಹಾರ ಕೊಡ್ತಾ ಇಲ್ಲ. ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿ ಇದ್ದಾಗ ಯಡಿಯೂರಪ್ಪ ಮುಖ್ಯಮಂತ್ರಿ ಆದಾಗ 1.75 ಲಕ್ಷ ಬಿದ್ದ ಮನೆಗಳಿಗೆ ಹಣ ಕೊಟ್ಟಿದ್ದಾರೆ. ಆದರೆ ಈಗಿನ ಸರ್ಕಾರ ಎಲ್ಲವನ್ನು ಕೇಂದ್ರದ ಮೇಲೆ ಹಾಕಿ ಕೈ ತೊಳೆದುಕೊಂಡಿತ್ತು. ಇದರಿಂದ ಕರ್ನಾಟಕದ ಯಾವುದೇ ಜಿಲ್ಲೆಯಲ್ಲಿ ಯಾವುದೇ ಸರಿಯಾಗಿ ರಸ್ತೆ ನಿರ್ಮಾಣ ಮಾಡಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. 16-17 ತಿಂಗಳಿಂದ ನಿಯರ್ಲಿ ಅಬೌಟ್ 1.5 ವರ್ಷದಿಂದ ಏನು ರಾಜ್ಯ ಸರ್ಕಾರ ಬಂದಿದೆ, ಈ ರಾಜ್ಯ ಸರ್ಕಾರ ಭ್ರಷ್ಟಾಚಾರದ ನಂತರ ದುರಾಡಳಿತ. ಎಲ್ಲಿ ಭ್ರಷ್ಟಾಚಾರ ಇರ್ತದೆ ಅಲ್ಲಿ ದುರಾಡಳಿತ ಇದ್ದೇ ಇರ್ತದೆ. ಈ ಒಂದು ಕಾರಣದಿಂದಾಗಿ ಮತ್ತು ಅನ್ಪ್ಲ್ಯಾನ್ಡ್, ವಿತೌಟ್ ಪ್ರಾಪರ್ ಪ್ಲ್ಯಾನಿಂಗ್
ಗ್ಯಾರಂಟಿಗಳನ್ನು ಅನೌನ್ಸ್ ಮಾಡಿದ್ದು ಅದನ್ನು ಕೂಡ ಸರಿಯಾಗಿ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ, ಅದ್ರ ಭಾಗ ಬೇರೆ. ಆದರೆ ವಿತೌಟ್ ಪ್ಲ್ಯಾನಿಂಗ್ ಮಾಡಿರುವಂಥ ಕಾರಣದಿಂದಾಗಿ ಸಂಪೂರ್ಣವಾಗಿ ಇವತ್ತು ಅಯೋಮಯವಾದಂಥ ಸ್ಥಿತಿ ಉಂಟಾಗಿದೆ, ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ. ಹತ್ಯೆ, ಆತ್ಮಹತ್ಯೆ ಇದು ಈ ಸರ್ಕಾರದ ಒಂದು ಕೊಡುಗೆ ಅಂತ ಹೇಳ್ಬೋದು. ಬರ ಬಂದಾಗೂ ಸಹಿತ ಸರಿಯಾಗಿ ನಿರ್ವಹಣೆ ಮಾಡಲಿಲ್ಲ. ಈಗ ಮಳೆ ತೊಂದರೆಯಾಗಿ ಮನೆಗಳು ಬಿದ್ದಿದ್ದಾವೆ. ಯಡಿಯೂರಪ್ಪನವರಿದ್ದಾಗ 1,20,000 ರೂಪಾಯಿಯನ್ನು NDRFದಿಂದ ನಾವೇನು ಪೂರ್ತಿ ಮನೆ ಬಿದ್ದವರಿಗೆ ಕೊಡ್ತಾ ಇದ್ವಿ, ಅದಕ್ಕೆ ಅವರು ಯಾವುದೇ ರೀತಿಯಾದಂಥ ಇಫ್ಸ್ ಆ್ಯಂಡ್ ಬಟ್ಸ್ ಕಂಡೀಷನ್ ಇತ್ಯಾದಿ ಹಾಕಲಾರದೆ 3,80,000 ರೂಪಾಯಿ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಕೊಟ್ಟರು. ಒಟ್ಟು 5 ಲಕ್ಷ ರೂಪಾಯಿ ತಕ್ಷಣ ಕೊಟ್ಟರು. ಇವರು 1,20,000 ರೂಪಾಯಿ ಕೊಟ್ಟಿದ್ದಾರೆ. ಇನ್ನು 1,20,000 ರೂಪಾಯಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಒಳಗೆ ತೊಗೊಂಡು 2,40,000 ಕೊಟ್ಟು ಕೈ ತೊಗೊಳ್ಳೋರು. ಅಂದರೆ ಎಲ್ಲ ಕೇಂದ್ರ ಸರ್ಕಾರದ. ನಾನು ಹೇಳಿದೆ ಆಯ್ತು, 2,40,000 ರೂಪಾಯಿ ನಿಯಮದೊಳಗೆ ಪ್ರಾವಿಷನ್ ಇದ್ದರೆ ಓಕೆ, ಅಟ್ಲೀಸ್ಟ್ ಇನ್ನು 2,60,000. ರಾಜ್ಯ ಮತ್ತು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹೊರ ರಾಜ್ಯದ ಲಾರಿಗಳು, ಟ್ಯಾಂಕರ್ಗಳು ತಡೆದು ಚಾಲಕರಿಗೆ ಬೆದರಿಸಿ ದರೋಡೆ ಮಾಡುತ್ತಿದ್ದ ಮೂವರನ್ನು ಬಂಧಿಸಿ ಅವರಿಂದ 17 ರೂಪಾಯಿ ನಗದು, 2 ಮೊಬೈಲ್, 1 ಆಟೋ ಜಪ್ತಿ ಮಾಡಿಕೊಂಡ ಪ್ರಕರಣ ಚಿತ್ತಾಪುರ ತಾಲೂಕಿನ ಮಾಡೂರು ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಮಳಖೇಡ್ ಸಮೀಪದ ತಾಂಡದ ಆಟೋ ಚಾಲಕ ಸಚಿನ್ ಮೋಹನ್ ರಾಠೋಡ್, ಬೀದರ್ ಜಿಲ್ಲೆಯ ಸಿಂಧೂರ ತಾಂಡದ ವೆಂಕಟೇಶ್ ಮಾರುತಿ ರಾಠೋಡ್, ಬಸವ ಕಲ್ಯಾಣದ ಗದಲೆಗಾಂವ್ ತಾಂಡದ ಸಚಿನ್ ಕಾಶಿನಾಥ್ ರಾಠೋಡ್ ಹಾಗೂ ಇಬ್ಬರು ಕಾನೂನು ಸಂಘರ್ಷಕ್ಕೆ ಒಳಪಟ್ಟ ಚಾಲಕರನ್ನು ವಶಕ್ಕೆ ಪಡೆದು ನಗದು, ಮೊಬೈಲ್, ಆಟೋ ಸೇರಿದಂತೆ ಒಟ್ಟು 2,09,700 ರೂಪಾಯಿ ಮೌಲ್ಯದ ವಸ್ತುವನ್ನು ಪೊಲೀಸರು ಜಪ್ತಿ ಮಾಡಿಕೊಂಡಿದ್ದಾರೆ. ಎಸ್ಪಿ ಆಡೂರು ಶ್ರೀನಿವಾಸರು, ಹೆಚ್ಚುವರಿ ಎಸ್ಪಿ ಶ್ರೀನಿಧಿ, ಶಾಬಾದ್, ಡಿವೈಎಸ್ಪಿ ಶಂಕರಗೌಡ ಪಾಟೀಲ್ ಅವರ ಮಾರ್ಗದರ್ಶನದಲ್ಲಿ ಕಾಳಗಿ ಸಿಪಿಐ ಜಗದಪ್ಪ ಪಾಳ ಅವರ ನೇತೃತ್ವದಲ್ಲಿ ಮಾಡೂರು ಪೊಲೀಸ್ ಠಾಣೆಯ PSIಗಳಾದ ಚೇತನ್, ಶೀಲಾವತಿ ಅವರ ಸಿಬ್ಬಂದಿಯಾದ ಮಾಳಗೊಂಡ ಪ್ರಶಾಂತ್ ಹೇರೂರು, ರಮೇಶ್ ಕಮಲಾಕರ್, ವೀರ್ ಶೆಟ್ಟಿ ಒಳಗೊಂಡ ತಂಡವು ಕಾರ್ಯಾಚರಣೆ ನಡೆಸಿ ದರೋಡೆಕೋರರನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ. MD ಮಶಾಕ್, ಆನ್ ಸ್ಪಾಟ್ ನ್ಯೂಸ್, ಚಿತ್ತಾಪುರ್. ತುಂಗಭದ್ರಾ ಡ್ಯಾಮ್ ಕ್ರಸ್ಟ್ ಗೇಟ್ ಕಟ್ ಆಗಿರೋ ಬಗ್ಗೆ ನೀರಾವರಿ ಸಚಿವ DK ಶಿವಕುಮಾರ್ ಮುಂದಿನ ಕ್ರಮ ಕೈಗೊಳ್ಳುತ್ತಾರೆ ಎಂದು ಸಚಿವ MB ಪಾಟೀಲ್ ಹೇಳಿದರು. ತುಂಗಭದ್ರಾ ಡ್ಯಾಮ್ನ ಕ್ರಸ್ಟ್ ಗೇಟ್ ಲಿಂಕ್ ಕಟ್ ಆಗಿರೋ ವಿಚಾರಕ್ಕೆ ಸಂಬಂಧಿಸಿದಂತೆ ವಿಜಯಪುರದಲ್ಲಿ ಸಚಿವ MB ಪಾಟೀಲ್ ಪ್ರತಿಕ್ರಿಯೆ ನೀಡಿ ಯಾವ ಕಾರಣಕ್ಕೆ ಆಗಿದೆ ಅಂತ ನೀರಾವರಿ ಸಚಿವ DK ಶಿವಕುಮಾರ್ ತಿಳಿದುಕೊಳ್ಳುತ್ತಾರೆ. ಯಾವ ಕಾರಣ ಹಾಗೂ ಟೆಕ್ನಿಕಲ್ ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ನೀರಾವರಿ ಸಚಿವ DK ಶಿವಕುಮಾರ್ ಮುಂದಿನ ಕ್ರಮ ಕೈಗೊಳ್ಳುತ್ತಾರೆ ಎಂದರು. ನವಲಿ ಬಳಿ ತುಂಗಭದ್ರಾ ಡ್ಯಾಮ್ ಸಮಾನಾಂತರ ಜಲಾಶಯ ನಿರ್ಮಿಸಿದರೆ ನೀರು ಪೋಲು ಆಗ್ತಿರಲಿಲ್ಲ ಎನ್ನುವ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯಿಸಿ, ನವಲಿ ಸಮಾನಾಂತರ ಜಲಾಶಯ ನಿರ್ಮಾಣ ಅಂತಾರಾಜ್ಯ ವಿವಾದಕ್ಕೆ ಒಳಪಟ್ಟಿದ್ದೆ. ಕೋರ್ಟ್ನಲ್ಲಿ 2 ರಾಜ್ಯದವರ ಚರ್ಚೆ ಮಾಡಬೇಕಾಗುತ್ತದೆ. ತುಂಗಭದ್ರಾ ಗೋಡ್ನಲ್ಲಿ 2 ರಾಜ್ಯಗಳ ಚರ್ಚೆಯೂ ಆಗಬೇಕಾಗುತ್ತದೆ. ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಳುತ್ತೆ. ನಾನು ನೀರಾವರಿ ಸಚಿವರೊಂದಿಗೆ ಮಾತನಾಡುತ್ತೇನೆ ಎಂದು ತಿಳಿಸಿದರು. ಅದು ಯಾವ ಕಾರಣಕ್ಕಾಗಿದೆ, ಏನಾಗಿದೆ ಅಂತನ ವರದಿಯನ್ನು ನೀರಾವರಿ ಸಚಿವರಾದಂಥ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಅದನ್ನು ತಿಳ್ಕೊಳ್ತಾರೆ. ಅಧಿಕಾರಿಗಳು ತಾಂದ್ರಿಂದ ಯಾವ ಕಾರಣಕ್ಕಾಗಿದೆ, ಏನಾಗಿದೆ, ಆ ಟೆಕ್ನಿಕಲ್ ರೀಸನ್ಸನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಅದಕ್ಕೆ ಸ್ವಾಭಾವಿಕವಾಗಿ ಅವರು ನೀರಾವರಿ ಸಚಿವರ ಉಪಮುಖ್ಯಮಂತ್ರಿಗಳು ತರಿಸ್ಕೊಂಡು ಅದು ಯಾಕೆ ಆಗಿದೆ ಅಂತ ತಿಳ್ಕೊಂಡು ಮುಂದೆ ಕ್ರಮ ಕೈಗೊಳ್ತಾರೆ. ಸರಿ, ನವಲಿ ಬಳಿ ತಮ್ಮದೇ ಸರ್ಕಾರ ಇದ್ದಾಗ ಸಮಾನಾಂತರ ಜಲಾಶಯ ನಿರ್ಮಾಣ ಮಾಡೋದು ಬೇಡಿಕೆ ಅದು ನಿರ್ಮಾಣ ಆಗಿದೆ. ಅದು ನವಲಿ ಜಲಾಶಯದು ಏನಿದೆ ಅಂದರೆ ಅದು ಅಂತರ ರಾಜ್ಯದ ಒಂದು ವಿವಾದಕ್ಕೆ ಒಳಪಡ್ತದೆ. ಅದಕ್ಕೆ DP ಡ್ಯಾಮ್ನಲ್ಲಿ ಒಂದು ಅನೇಕ ಬೋರ್ಡ್ ಇದೆ. ಬೋರ್ಡ್ನಲ್ಲಿ 2 ರಾಜ್ಯಗಳ ಪ್ರತಿನಿಧಿಗಳು ಇರ್ತಾರೆ. ಅಲ್ಲಿ ಚರ್ಚೆ ಮಾಡಿ ಅವ್ರ ಪರವಾನಗಿಯನ್ನು ಕೊಡಬೇಕಾಗ್ತದೆ. ಆ ಪರವಾನಗಿಯನ್ನು ಪಡ್ಕೊಂಡು ಇವತ್ತು ಸರ್ಕಾರ ಕ್ರಮ ಕೈಗೊಳ್ಳುತ್ತದೆ. ನೀರಾವರಿ ಸಚಿವರಿಗೆ ನಾನು ಕೂಡ ಮಾತನಾಡ್ತೇನೆ. ಇದೊಂದು ಪರ್ಯಾಯ ಮೊದಲಿಂದ ಇದು ನಡೆದಿದೆ, ಅದಕ್ಕೆ ಹೆಚ್ಚಿನ ಒತ್ತಡ ಕೊಡಬೇಕಂತ ನಾನು ನೀರಾವರಿ ಸಚಿವರಿಗೆ ಶಿವಕುಮಾರ್ ಮಾತನಾಡ್ತೇನೆ.
ನೋಡಿದ್ರಲ್ಲ ಈಗ ನೋಡಿ ಫ್ಯಾಕ್ಟ್ ಫೈಂಡಿಂಗ್ ಮಾಡಬೇಕಲ್ಲ, ಸುಮ್ಮನೆ ಆರೋಪ ಮಾಡೋದು ಸರಿ ಇರ್ತದೆ. ಸತ್ಯ ಏನಂದ್ರು ತಿಳ್ಕೊಳ್ಳೋಂಥ ಯಾಕೆ ಇದು ಆಗಿದೆ ಅಂತಂದು ಅರ್ಥ ಮಾಡ್ಕೊಬೇಕಲ್ಲ. ಅರ್ಥ ಮಾಡ್ಕೊಂಡ್ಮೇಲೆ ಗೊತ್ತು ಮಾತಾಡೋದು. ಸುಮ್ಮನೆ ನಾವು ಆರೋಪಗಳಿಗೆ ನಾವು ಉತ್ತರ ಕೊಟ್ಟಿಗೆ ಹೋಗೋದು. ಬೇರೆ ಜಲಾಶಯದಲ್ಲೂ ಕೂಡ ಈ ರೀತಿ ಮುನ್ನೆಚ್ಚರಿಕೆ ಕ್ರಮಗಳು ಸಾಮೂಹಿಕವಾಗಿ ಒಂದು ಸಹ ಇಲ್ಲಿ ಆ ಥರ ಏನಾಗಿದ್ದಾಗ ಯಾವುದೇ ಒಂದು ಇಂಥ ಇನ್ಸಿಡೆಂಟ್ ಆದಾಗ ಉಳಿದ ಕೂಡ ನಾವು ಮುನ್ನೆಚ್ಚರಿಕೆ ವಹಿಸಿಕೊಳ್ಳುವಂಥದ್ದು ಸರ್ಕಾರಗಳ ಇಲಾಖೆ ಜವಾಬ್ದಾರಿ. ಇಲಾಖೆ ಆ ಕೆಲಸ ಮಾಡ್ತದೆ. ಸರ್, ಇವತ್ತು ಕುಮಾರಸ್ವಾಮಿ ಅವರು ಭತ್ತದ ನಾಟಿ ಸರ್, ಈ ಹಿಂದೆ ಸೇಲ್ ಇದ್ದಾಗ ಭತ್ತ ನಾಟಿ ಮಾಡಿದ್ರು ಸರ್ ರೈತರ ಜಮೀನು ಹೋಗಿ. ಕೇಂದ್ರ ಸಚಿವರ ಬಳಿಕ ಅವರು ಮಣ್ಣಿನ ಮಗ ಅಂತ ತೋರಿಸೋ ಕಾರಣಕ್ಕಾಗಿ ಭತ್ತ ನಾಟಿಯನ್ನು ಮಾಡಿದ್ರು. ಭತ್ತ ನಾಟಿ ಮಾಡ್ತಾರೆ. ನಾಟಿ ಮಾಡಿ ಒಳ್ಳೆ ಫಸಲು ಬರಲಿ. ಯಾಕಂದ್ರೆ ವಿರೋಧಿಗಳಿಗೆ ಕಾಂಪೌಂಡ್ ನಿಟ್ಟಿನಲ್ಲಿ ಆಯ್ತು, ಮಾಡಲಿ, ಒಳ್ಳೇದು. ನಾಟಿ ಮಾಡಿ ಬರ್ತದೆ ಅವ್ರಿಗೆ, ಮಾಡಲಿ, ಒಳ್ಳೇದು, ಒಳ್ಳೆಯ ಫಸಲು ಬರಲಿ. ನಾಟಿ ಮಾಡಿ. ನೀವು ಹೇಳಿದ್ರೆ ರಾಜಕೀಯ ಗಿಬ್ಬಕ್ಕೆ ನಂತರ ಅಂತ ಹೇಳಿದ್ರೆ ರಾಜಕೀಯ ಗಿಬ್ಬಕ್ಕೆ ಮತ್ತೆ 4 ಜಿಲ್ಲೆಗಳ ಜೀವನಾಡಿಯಾಗಿರುವ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ 19 ಕಟ್ ಆಗಿ ನೀರಿನಲ್ಲಿ ಕಳಚಿ ಹೋಗಿದೆ. ಇದರಿಂದ ಆತಂಕ ಮನೆ ಮಾಡಿದ್ದು ಸಚಿವರು, ಶಾಸಕರು, ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಇನ್ನು ವಿಷಯ ತಿಳಿಯುತ್ತಿದ್ದಂತೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ತುಂಗಭದ್ರಾ ಡ್ಯಾಂ ಬಳಿ ಆಗಮಿಸಿ ಗೇಟ್ ಕೂಸಿದಿರುವುದು ಪರಿಶೀಲನೆ ಮಾಡಿದರು. ಇನ್ನು ಇದೇ ವೇಳೆ ಮಾತನಾಡಿದ ಡಿ.ಕೆ. ಶಿವಕುಮಾರ್, ನದಿ ಪಾತ್ರದ ಜನರು ಆತಂಕಗೊಳಗಾಗಬಾರದು, ಇನ್ನು ಬೆಳೆದ ರೈತರು ಸಹ ಯಾವುದೇ ಗಾಬರಿ ಆಗುವುದು ಬೇಡ ಎಂದು ಅಭಯ ನೀಡಿದ್ದಾರೆ. ತುಂಗಭದ್ರಾ ಡ್ಯಾಮ್ ಏನಿದೆ ಸುಮಾರು 12 ಲಕ್ಷ ಎಕರೆಗೆ ರೈತರಿಗೆ ನೀರನ್ನು ಒದಗಿಸ್ಕೊಡ್ಲಿಕ್ಕೆ ಕಟ್ಟಿರುವಂಥ ಒಂದು ಡ್ಯಾಮು. ಇದು ದೊಡ್ಡ ಇತಿಹಾಸ ಇದೆ. ಎಲ್ಲ ಕಾಲದಲ್ಲೂ ಕೂಡ ಈ ಡ್ಯಾಮು ಭಾಳ ಉತ್ತಮವಾದ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಸೊ ತುಂಗಭದ್ರಾ ಡ್ಯಾಮು ಅದಕ್ಕೆ ಆದಂಥ ಒಂದು ಅಥಾರಿಟಿ ಇದೆ ಅನ್ನೋದು ಕೂಡ ತಮಗೆಲ್ಲ ಗೊತ್ತಿದೆ. ಸೊ ಬೋರ್ಡ್ ಇದೆ. 3 ರಾಜ್ಯದವರು ಕೂಡ ಇದನ್ನು ಸೇರಿ ಒಟ್ಟಾಗಿ ಇದನ್ನು ನಡೆಸುವಂಥದ್ದು. 10ನೇ ತಾರೀಕು ಅಂದರೆ ನಿನ್ನೆ ರಾತ್ರಿ 12:50 10 ಗೇಟ್ಗಳು ಕಾರ್ಯನಿರ್ವಹಿಸ್ತಾ ಇತ್ತು. 10 ಗೇಟಲ್ಲಿ 19ನೇ ಗೇಟ್ ಏನಿದೆ ಅದು ಕೂಡಲೇ ಶೈನ್ ಡ್ಯಾಮೇಜ್ ಆಗಿ ಆ ಗೇಟ್ ಕಟ್ಟಾಗಿ ಹೋಗಿ ಅಲ್ಲಿ ನಿಂತ್ಕೊಂಡಿದೆ. ಅದನ್ನು ತಾವೆಲ್ಲ ನೀವು ನೋಡ್ಬೋದು, ಬಿದ್ದಿದೆ ಅಲ್ಲಿಗೆ. ಕೂಡಲೇ ನಮಗೆ ಭಾಳ ಪ್ರೆಷರ್ ಬಿಲ್ಡಪ್ ಆಗ್ತು. ನಮ್ಮ ಮಂತ್ರಿಗಳು ಕೂಡ ವಿತಿನ್ 1 ಅವರ್ ಅವರು ಇಲ್ಲಿಗೆ ಸ್ಪಾಟ್ಗೆ ಕೂಡ ಬಂದರು. ಡ್ಯಾಮ್ಗೆ ಭಾಳ ಡ್ಯಾಮೇಜ್ ಆಗುವಂಥ ಒಂದು ಪರಿಸ್ಥಿತಿ ಕೂಡ ಇತ್ತು. ಕೂಡಲೇ ಅವರೆಲ್ಲ ಸೇರಿ ನಿರ್ಧಾರವನ್ನು ತೆಗೆದುಕೊಂಡು ಎಲ್ಲ ಗೇಟನ್ನು ಓಪನ್ ಮಾಡಲಿಕ್ಕೆ ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಇಲ್ಲಾಂದರೆ ನಮಗೆ ಡ್ಯಾಮ್ಗೆ ಹೆಚ್ಚು ಕಮ್ಮಿ ತಕ್ಷಣ ನಮ್ಮ ಮ್ಯಾನೇಜ್ಮೆಂಟ್ ಅಥಾರಿಟಿಯವರು ಕೊಪ್ಪಳ, ವಿಜಯನಗರ, ರಾಯಚೂರು ಮತ್ತು ಕರ್ನೂಲು ಡಿಸ್ಟಿಕ್ನ ಎಲ್ಲ ಸಂಬಂಧಪಟ್ಟಂಥ ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ಗೆ ವಿಚಾರವನ್ನು ತಿಳಿಸಿದ್ದಾರೆ. ಸೊ ಈ 19ನೇ ಗೇಟ್ನ ಸ್ವಲ್ಪ ಕಂಟ್ರೋಲ್ ಜಾಸ್ತಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅಲ್ಲಿಂದ ಜಾಸ್ತಿ ನೀರನ್ನು ಹೋಗ್ತಾ ಇತ್ತು. ಇದನ್ನು ಗಮನಿಸಿದ್ದಿರ್ತಾವೆಲ್ಲ. ಅದಕ್ಕೆ ಬೇರೆ ಗೇಟ್ ಕೂಡ ಡಿಸ್ಚಾರ್ಜನ್ನು ನಾವು ಮಾಡಿದ್ದೇವೆ. ತಕ್ಷಣ ನಾವು ಇದಕ್ಕೆ ರಿಪೇರಿಗೆ ಭಾಳ ಉನ್ನತವಾಗಿ ಅನುಭವ ಇರೋಂಥ ನಮ್ಮ ಮ್ಯಾನೇಜ್ಮೆಂಟಲ್ಲಿ ಕೂಡ ಅವರು ಭಾಗಿಯಾಗಿರೋಂಥ ಕೆಲವು 2-3 ಜನ ಕಾಂಟ್ರಾಕ್ಟ್ಸ್ ಇದ್ದಾರೆ. ಅವ್ರಿಗೆ ತಕ್ಷಣ ಕೂಡ ನಾವು ತಿಳಿಸಿದ್ದೇವೆ. ಕೃಷ್ಣಯ್ಯ ಅವ್ರಿಗೆ, ನಾರಾಯಣ್ ಇಂಜಿನಿಯರಿಂಗ್ಗೆ ಮತ್ತು ಹಿಂದೂಸ್ತಾನ್ ಅವ್ರಿಗೆ ಅವರು ಕೂಡ ಎಲ್ಲ ತಿಳಿಸಿದ್ದೇವೆ. ಅವ್ರಿಗೆ ಡಿಸೈನ್ ಎಲ್ಲ ಒದಗಿಸಿಕೊಟ್ಟಿದ್ದೇವೆ. ಅವರು ರಾತ್ರಿ ಇಲ್ಲಿಗೆ ಕೂಡ ಅವರು ಬಂದಿದ್ದಾರೆ, ಅವರ ಟೀಮ್ ಕೂಡ ಬಂದಿದ್ದಾರೆ. ಇದನ್ನು ಕೂಡಲೇ ಕೆಲಸ ಕೂಡ ಅವರಲ್ಲಿ ಪ್ರಾರಂಭ ಮಾಡಲಿಕ್ಕೆ, ಗೇಟನ್ನು ತಯಾರು ಮಾಡಲಿಕ್ಕೆ, ರಿಸ್ಟೋರ್ ಮಾಡಲಿಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾಯಿದ್ದಾರೆ. ನಾವು ಇದರಲ್ಲಿ ಫುಲ್ ಕೆಪಾಸಿಟಿ 150 TMC ಇದೆ ಅನ್ನೋದು ಗೊತ್ತಿದೆ. ಒಟ್ಟು ಈಗ 10ನೇ ಗೇಟ್ ಓಪನ್ ಆಗೋದ್ರಿಂದ 35 ಒಟ್ಟು 98,000 ಕ್ಯೂಸಿಕ್ಕು ಈಗ ನೀರು ಒಟ್ಟು ಎಲ್ಲ ಕಡೆ ಹೋಗ್ತಾ ಇದೆ. ಇದು ಒಂದೇ 19ರಲ್ಲಿ 35,000 ಕ್ಯೂಸಿಕ್ಕು ಹೋಗ್ತಾ ಇದೆ. ನಮಗೆ ಇನ್ಫ್ಲೋ 28,000 TMC ಈಗ ಬರ್ತಾ ಇದೆ, ಹೊರಗಡೆಗೆ ನೀರು ಬರ್ತಾ ಇದೆ. ಸೊ ಈಗ ನಾವು 63ರಿಂದ 53ವರೆಗೂ ಮೇಂಟೈನ್ ಮಾಡಬೇಕು, ಏಕೆಂದರೆ ಗೇಟ್ ಹಾಕಬೇಕಲ್ಲ. ಇಲ್ಲಿಗೆ ಆನ್ ಸ್ಪಾಟ್ ನ್ಯೂಸ್ ಮುಕ್ತಾಯ.